ಇನ್ನು ಅರಬ್ ರಾಷ್ಟ್ರಗಳಲ್ಲಿ ಇರುವಂಥ ಅಮೆರಿಕ ಸೇನಾ ನೆಲೆಗಳು ಅದನ್ನು ಒಂದಾದ ಮೇಲೊಂದು ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ರುವಾಯಿಸ್ ಪ್ರದೇಶ, ಅಲ್ ರುವಾಯಿಸ್, UAEನ ಅಲ್ ರುವಾಯಿಸ್ ಪ್ರದೇಶ, ಅಲ್ಲೊಂದು ರಾಡಾರ್ ಸಿಸ್ಟಮ್ ಇತ್ತು, ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಆ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದನ್ನೂ ಕೂಡ ಸಂಪೂರ್ಣ ಧ್ವಂಸ ಮಾಡಲಾಗಿದೆ. ನೋಡಿ, ಕತಾರ್ನ ಸರಿ ಜ್ಞಾಪಿಸ್ಕೊಳ್ಳಿ, ಕತಾರ್ನಲ್ಲೂ ಕೂಡ ಇದೇ ರೀತಿ ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಳವಡಿಸಿತ್ತು ಅಮೆರಿಕ. ಯಾವ ವಿಮಾನಗಳು, ಯಾವ ಕ್ಷಿಪಣಿಗಳು ಕೂಡ ಒಳಗಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅದನ್ನು ಎಷ್ಟರ ಮಟ್ಟಿಗೆ ಹೊಡೆಯಲಾಯಿತು, ಎಷ್ಟರ ಮಟ್ಟಿಗೆ ಅದು ಸ್ಕೆಲೆಟಾನ್ ಥರ ನಿಂತು ಬಿಟ್ಟಿತ್ತು. ಈಗ ಮತ್ತೆ ಆಗಿರುವಂಥದ್ದು ಅದೇನೇ. ಇಲ್ಲೂ ಕೂಡ ಈ ಥರ್ಡ್ ಸಿಸ್ಟಮ್ ಮೇಲೆ ಆಗಿರುವಂಥ ದೊಡ್ಡ ಪ್ರಮಾಣದ ದಾಳಿ. ಇನ್ನು ಅದಕ್ಕೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಖೆಶ್ಮ್ ಬಂದರು, ಅದರ ಮೇಲೆ ಅಮೆರಿಕ ಮಿಸೈಲ್ ದಾಳಿ ಮಾಡಿದೆ. ಬಂದರು ಒಂದು ಲೆಕ್ಕದಲ್ಲಿ ಹೊತ್ತಿ ಉರಿತಾ ಇದೆ. ಈ ಸ್ಯಾಟಲೈಟಿನ ದೃಶ್ಯಾವಳಿಗಳನ್ನ ನೋಡಿದ್ರೇ ಭಯ ಆಗುತ್ತೆ. ಸ್ಯಾಟಲೈಟಲ್ಲೇ ಇವರು ಹಿಂಗೆ ಕಂಡಿರ್ಬೇಕಾರೆ ಈ ರೀತಿ ಹೊಗೆ ಇದ್ದಿರೋದು. ಇನ್ನು ಏನಾದರೂ ಈ ಮಾಮೂಲಿ ದೃಶ್ಯ ಸೆರೆಯಾಗಿದ್ದರೆ ಯಾವ ಪರಿ ಇರ್ತಾ ಇತ್ತು. ಖೆಶ್ಮ್ ದ್ವೀಪ ಇಂಪಾರ್ಟೆಂಟ್ ದ್ವೀಪಗಳಲ್ಲಿ ಒಂದು, ಅದಕ್ಕೇ ನೇರವಾಗಿ ಟಾರ್ಗೆಟ್ ಮಾಡಿದೆ ಅಮೆರಿಕ ಮತ್ತು ಇಸ್ರೇಲ್ ಸೇನೆ. ಇಡೀ ದ್ವೀಪ ಹೊತ್ತಿ ಉರಿತಾ ಇದೆ, ದಟ್ಟ ಹೊಗೆ ಆವರಿಸ್ಕೊಂಡಿದೆ. ನೋಡಿ, ಗಮನಿಸಬೇಕಾದಂಥ ಸಂಗತಿ ಇದು. ಒಂದು ರಾಷ್ಟ್ರವನ್ನು ದುರ್ಬಲರು ಅಂದ್ಕೊಂಡ್ಬಿಟ್ರೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಅವ್ರಿಗೆ ಹೊಡಿತೀವಿ ಅಂತ ಒಬ್ಬರ ಇಬ್ಬರ 13 ಜನ ನಾಯಕರು ನೆಲಕ್ಕೆ ಉರುಳಿದರು. 13 ಜನ ಈಗ ಬದುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಈಗ ಖಮೇನಿ ಪುತ್ರ ಬದುಕಿದವರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ತನಕ ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ, ಒಂದು ಸರಿನೂ ಅವ್ರು ಕ್ಯಾಮ್ರಾ ಎದುರುಗಡೆ ಕಾಣಿಸ್ಕೊಂಡಿಲ್ಲ. ಬರೀ ಅವ್ರು ಹೇಳಿದರು, ಹಿಂಗೆ ಹೇಳಿದರು, ಹಂಗೆ ಹೇಳಿದರು ಅಂತ ಸ್ಟೇಟ್ಮೆಂಟ್ಗಳು ಮಾತ್ರ ಬರ್ತಾ ಇವೆ. ಅಪ್ಪಿತಪ್ಪಿ ಅವ್ರನ್ನ ತೋರಿಸ್ತಾ ಇಲ್ಲ. ಅವರೂ ಕೂಡ ಬದುಕಿರುವಂಥದ್ದು ಅನುಮಾನ ಅಂತ ಮೂಲಗಳು ಹೇಳ್ತಾ ಇವೆ. ಅಮೆರಿಕದ ಅಧ್ಯಕ್ಷ ಅಂತೂ ಬಿಡಿ, ಅವ್ರ ಮಾತನ್ನು ಯಾವುದನ್ನು ನಂಬಬೇಕೋ ಯಾವುದನ್ನು ಬಿಡಬೇಕೋ ಅದು ಇವರಿಗೆ ಗೊತ್ತು. ಅವ್ರ ಬದುಕೇ ಇಲ್ಲ ಅಂತ ಕೂಡ ಅವ್ರು ಹೇಳಿಬಿಟ್ಟಿದ್ದಾರೆ, ಪ್ರಶ್ನೆ ಬೇರೆ. ಈಗ ಇದರ ಒಟ್ಟಾರೆ ಪರಿಣಾಮಗಳು ನೋಡಿ ಎಷ್ಟರ ಮಟ್ಟಿಗಿದೆ ಅಂತ.